ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ತಮ್ಮನೇಲಲ್ಲಿ ನೋಡಿರ್ತೀರಾ. ಹೌದು, ಇವತ್ತು ನಾನು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಪುಷ್ಪ ಮೇಳ ಬಂದಿದೆ. ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ. ಗೈಸ್ ತುಂಬ ಚೆನ್ನಾಗಿದೆ, ನೀವು ನೋಡಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಮೊದಲಿಗೆ ನಾವು ಎಂಟ್ರೆನ್ಸ್ ಆಗ್ತಾ ಇಲ್ಲೆಲ್ಲ ಸ್ವಲ್ಪ ಸ್ಟಾಲ್ಗಳು ಹಾಕಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಕೆಲವೊಂದೆಲ್ಲ ತುಂಬ ಪರ್ಚೇಸ್ ಮಾಡಿದೆ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೀವು ಇಷ್ಟಪಡ್ತೀರಾ. ರೇಟು ಕಮ್ಮಿ ರೇಟಿನೇ, ಕ್ವಾಲಿಟಿ ಹೇಳೋಂಗೇನಿಲ್ಲ. ತುಂಬ ಲೋ ಕ್ವಾಲಿಟಿನೂ ಇಲ್ಲ, ತುಂಬ ಹೈ ಕ್ವಾಲಿಟಿನೂ ಇಲ್ಲ. ಚೆನ್ನಾಗಿದೆ, ವೇರ್ ಮಾಡ್ಕೊಳ್ಳೋಷ್ಟು ಪರವಾಗಿಲ್ಲ. ಅಂದರೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕಷ್ಟೇ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈಗ ಮೊದಲಿಗೆ ಅವರೆಕಾಳು ತೊಗೊಳ್ಳೋಣ ಅಂತ ಬಂದ್ವಿ. ಈಗ ಅವರೆಕಾಳು ತೊಗೊಂಡ್ರೆ ಇಡೀ ಪುಷ್ಪ ಮೇಳ ಸುತ್ಕೊಂಡು ಬರೋವರೆಗೂ ಕೈಯೆಲ್ಲ ಇಟ್ಕೋಬೇಕು, ಹೋಗಿ ಕಾರಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳಿ ರಿಟರ್ನ್ ಹೋಗ್ತಾ ತೊಗೊಳ್ಳೋಣ ಅಂತೇಳಿ ಬಂದೆ. ನನ್ನಂತೂ ಅವರೆಕಾಳು ಉಪ್ಪಿಟ್ಟು ಯಾವತ್ತೂ ತಿಂದಿಲ್ಲ. ಟ್ರೈ ಮಾಡಬೇಕು ಈ ಸರಿ. ಅವರೆಕಾಳು ತೊಗೊಂಡೋಗಿ ಅವರೆಕಾಳು ಉಪ್ಪಿಟ್ಟು ಮಾಡಿ ತಿನ್ನಬೇಕು ನಾನು. ಯಾಕಂದರೆ ಯಾರ ಮನೇಲೂ ನಾನು ತಿಂದಿದ್ದು ನನಗೆ ನೆನಪೇ ಇಲ್ಲ. ಎಲ್ಲ ಕೇಳಿದ್ದೀನಿ ಹೊರತು ನಾನು ತಿಂದೇ ಇಲ್ಲ ಅವರೆಕಾಳು ಉಪ್ಪಿಟ್ಟು. ಸೊ ಹಾಗಾಗಿ ಈ ಸರಿ ತೊಗೊಂಡೋಗಿ ಅವರೆಕಾಳು ಉಪ್ಪಿಟ್ಟು ಮಾಡಬೇಕು. ನೋಡಿ, ಇಲ್ಲಿ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದೀವಿ. ನಾವು ಟೋಟಲ್ 10 ಜನ ಬಂದಿದ್ದೀವಿ. 10 ಜನನೂ ಈಗ ಎಲ್ಲರನ್ನೂ ಒಟ್ಟಿಗೆ ಮಾಡಿ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಸೊ ಹಾಗಾಗಿ ಎಲ್ಲರೂ ಗುಂಪಲ್ಲೇ ಹೋಗ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ಟಾಲ್ ಇದೆ. ಇದೆಲ್ಲ ಶ್ರೀ ಶಕ್ತಿ ಸಂಘ, ಹಾಗೆಯೇ ಧರ್ಮಸ್ಥಳ ಸಂಘದವರು, ಹಾಗೆಯೇ ಬೇರೆ ಬೇರೆ ಸಂಘದವರೆಲ್ಲ ಕೆಲವೊಂದು ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ನಾವು ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಇಯರಿಂಗ್ಸ್ ಆಗಿರ್ಬೋದು, ಅಥವಾ ಸರಗಳಾಗಿರ್ಬೋದು, ಮಕ್ಕಳಿಗೆ ಆಟ ಆಡೋಕ್ಕಾಗಿರ್ಬೋದು, ಸ್ವಲ್ಪ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರೋದು ಇದು ಬ್ಯಾಗು ತುಂಬ ಕಾಸ್ಟ್ಲಿ, 550 ರೂಪಾಯಿ ಹೇಳಿದರು, ತೊಗೊಳ್ಲಿಲ್ಲ. ಚಿಕ್ಕದು 100 ರೂಪಾಯಿ ಹೇಳಿದರು, ತೊಗೊಂಡೆ. ಆದರೆ ಇನ್ನೊಂದು ತೊಗೋಬೇಕಿತ್ತು ಅಂತ ಅನ್ನಿಸ್ತು. ಈ ಕಡೆ ಇದೆ ನೋಡಿ, ಅದು ಚಿಕ್ಕದು 100 ರೂಪಾಯಿ, ಇದು 550 ರೂಪಾಯಿ. ಕಾಟನ್ದು ಚೆನ್ನಾಗಿದೆ ಕ್ವಾಲಿಟಿ, ಆದರೆ ರೇಟ್ ಸ್ವಲ್ಪ 550 ಅಂದರೆ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ಕಮ್ಮಿ ಆಗಿದ್ದರೆ ತೊಗೋಬೋದಿತ್ತು. ಚೆನ್ನಾಗಿತ್ತು, ಆದರೆ ಟೋಟಲಿ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ, ಈ ರೀತಿದೆಲ್ಲ ತುಂಬ ಇತ್ತು. ಜಸ್ಟ್ 100 ರೂಪೀಸ್, 200 ಒಳಗೆ ಎಲ್ಲ ಮುಗಿಯುತ್ತೆ. ಜಾಸ್ತಿ ಏನು ರೇಟ್ ಅಂತೇನು ಅನ್ನಿಸ್ಲಿಲ್ಲ. ಅದ್ರ ಕ್ವಾಲಿಟಿನೂ ಹಾಗೆ ಇತ್ತು. 200, 100 ಒಳಗೆ ತಗೊಳ್ಳುವಂಥ ಕ್ವಾಲಿಟಿ ಇತ್ತು. ಅದಕ್ಕಿಂತ ಜಾಸ್ತಿ ಕೊಡುವಂತಹ ಕ್ವಾಲಿಟಿನೂ ಏನಿರಲಿಲ್ಲ. ಓಕೆ ನೋಡಿದ್ರೆ ತಗೊಳ್ಬೋದು ಅಂತ. ಅಂದರೆ ಈಗ ಹೆಣ್ಮಕ್ಳಲ್ವಾ, ನೋಡಿದರೆ ತಗೋಬೇಕು ಅಂತ ಅನಿಸುತ್ತಲ್ಲ. ಸೊ ಹಾಗಾಗಿ ತೊಗೊಂಡ್ವಿ ಅಷ್ಟೇ. ಇಯರಿಂಗ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಅದೇ ಇಯರಿಂಗ್ಸು ಫ್ಲಿಪ್ಕಾರ್ಟಲ್ಲಿ ನೋಡಿದ್ದೆ, 300 ರೂಪಾಯಿನೋ ಇತ್ತು. ಸೇಮ್ ಕಲರು, ಸೇಮ್ ಡಿಸೈನು ನನಗೆ ಇಲ್ಲಿ 100 ರೂಪಾಯಿಗೆ ಸಿಕ್ತು. ತುಂಬ ಖುಷಿ ಆಗೋಯಿತು ನನಗಂತೂ. ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ, ಅದನ್ನು ನೋಡಿ. ಹಾಗೆ ಇವಾಗ ನಾವು ಒಳಗೆ ಎಂಟ್ರೆನ್ಸ್ ಆಗ್ತಾಯಿದ್ದೀವಿ. ಫ್ಲವರ್ ಶೋ, ಫ್ಲವರ್ಗಳನ್ನೆಲ್ಲ ನೋಡೋಣ ಅಂಥೇಳಿ. ಯಾವುದಾದ್ರೂ ಬೈ ಮಾಡೋಕ್ಕಿದ್ರೆ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಹಾಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತೇಳಿ. ನಾನು ನನ್ನ ನಾದಿನಿಗೆ ಹೇಳ್ತಾ ಇದ್ದೀನಿ, ಇದು ನನಗೆ ತೊಗೊಂಡೋಗ್ಬಿಡೋಣ, ಅದು ಗೇಟ್ ಮೇಲೆ ಹಾಕಿದ್ದಾರಲ್ಲ ಅದನ್ನು ತೊಗೊಂಡೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮತ್ತೆ ನನಗೇನೋ ಹೇಳ್ತಾ ಇದ್ದಾರೆ, ನಾವು ಅದನ್ನು ತೊಗೊಳ್ಳೋಣ, ಇದನ್ನು ತೊಗೊಳ್ಳೋಣ ಅಂತ. ನಾವು ಲಾಸ್ಟಿಗೆ ಬರ್ತಾ ಏನೂ ತೊಗೊಳ್ಲಿಲ್ಲ. ಮಕ್ಳಿಗೆ ಆಟ ಆಡೋ ಸಾಮಾನು ಮಾತ್ರ ತೊಗೊಂಡ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಫ್ಲವರ್ ನಮಗಿಲ್ಲೇ ಎಲ್ಲ ಕಡೆ ಸಿಗುತ್ತೆ. ಸೊ ಹಾಗಾಗಿ ತುಂಬ ಇದೇ ಥರ ಫ್ಲವರ್ ಇತ್ತು. ಇದು ಸೇಲಿಗೆ, ಸೊ ಹಾಗಾಗಿ ನಾವು ತೊಗೊಳ್ಲಿಲ್ಲ. ಇದೆಲ್ಲ ಬೇಡ ಅಂತ ಅನ್ನಿಸ್ತು. ನಮಗೆ ಹೂವಿನ ಗಿಡಗಳೇನಾದರೂ ಬೇಕಿತ್ತು, ತುಂಬ ಇಷ್ಟ ಇತ್ತು ಹೂವಿನ ಗಿಡಗಳೇನಾದರೂ ಇದ್ದರೆ ತೊಗೊಳ್ಳೋಣ ಅಂಥೇಳಿ. ಸೊ ಹಾಗಾಗಿ ಅಲ್ಲಿ ಹೂವಿನ ಗಿಡ ಏನೂ ಇರಲಿಲ್ಲ, ಜಸ್ಟ್ ಇಷ್ಟೇ. ಇದೆಲ್ಲ ಸೇಲಿಗೆ ಇಷ್ಟೇ ಇದ್ದಿದ್ದು, ಗಿಡಗಳೇನೇ ಜಾಸ್ತಿ ತೊಗೊಳಕ್ಕೇನೂ ಇರಲಿಲ್ಲ. ಇದು 2 ಡೇಸ್ ಇತ್ತಂತೆ. 2 ಡೇಸಲ್ಲಿ ಫಸ್ಟೇ ನಾವು ಹೋಗಿರಲಿಲ್ಲ. ಫಸ್ಟೇ ನಮ್ಮಣ್ಣ ಫೋನ್ ಮಾಡಿ ನನಗೆ ಹೇಳಿದ್ದ, ಈ ಥರ ಫ್ಲವರ್ ಶೋ ಬಂದಿದೆ, ಬಂದು ನೋಡ್ಕೊಂಡು ಹೋಗಿ ಅಂತೇಳಿ. ನಾವು ಸೆಕೆಂಡ್ ಡೇ ಹೋಗೋಷ್ಟೊತ್ತಿಗೆ ಫ್ಲವರ್ ಎಲ್ಲ ಸ್ವಲ್ಪ ಬಾಡೋಗಿಬಿಟ್ಟಿತ್ತು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇವಾಗ ನೀವು ಇದನ್ನು ನೋಡ್ತಿದ್ದೀರಲ್ಲ, ಇದು ಕೂಡ ಸೇಲಿಗೇ. ನಾವೇನಾದರೂ ಇದನ್ನು ತೊಗೊಂಡೋದ್ರೆ ನಮ್ಮ ಮಕ್ಕಳು ಅರ್ಧ ಗಂಟೆಗೇ ಬೀಳಿಸಿ ಹೊಡೆದಾಕ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಮಕ್ಕಳು ದೊಡ್ಡವರಾಗಲಿ ಆಮೇಲೆ ತೊಗೊಳ್ಳೋಣ ಅಂತ ಸುಮ್ಮನಾದ್ವಿ. ಇವಾಗ ನಾವು ಫ್ಲವರ್ ಶೋ ಒಳಗೆ ಬಂದ್ವಿ. ನಾನು ಹಾಗೆ ಹೇಳಿದಾಗೆ ನಿನ್ನೆ ತುಂಬ ಚೆನ್ನಾಗಿತ್ತಂತೆ. ಸೊ ನನಗೆ ಅಣ್ಣ ಫೋನ್ ಮಾಡಿದಾಗ ಆಲ್ಮೋಸ್ಟ್ 6:30 ಆಗಿತ್ತು. ಸೊ ನಾವು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ 35 ಕಿಲೋಮೀಟರ್ಸ್ ಬೇಕು. ಇದು 10 o'clock ಕ್ಲೋಸ್ ಆಗುತ್ತಂತೆ. ಹಾಗಾಗಿ ಬೇಡ ಅಂತ ಹೇಳಿ ನಿನ್ನೆ ಬರೋಕ್ಕಾಗಲಿಲ್ಲ, ಇವತ್ತು ಬಂದ್ವಿ.
ಫ್ಲವರ್ ಎಲ್ಲ ತುಂಬ ಬಾಡೋಗಿಬಿಟ್ಟಿತ್ತು. ನಿನ್ನೆ ಇನ್ನೊಂದು ಸ್ವಲ್ಪ ಸ್ಟಾಲ್ಗಳೆಲ್ಲ ತೆಗೆದುಬಿಟ್ಟಿದ್ದಾರಂತೆ, ತುಂಬ ಬಾಡೋಗಿರೋದೆಲ್ಲ. ಸೊ ಹಾಗಾಗಿ ನಮಗೇನೇನು ನೋಡೋಕ್ಕೆ ಸಿಕ್ತು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ. ಇಲ್ಲಿ ನಮಗೆ ತರಕಾರಿಗಳನ್ನೆಲ್ಲ ಇಟ್ಟಿದ್ರು. ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸುವರ್ಣ ಗೆಡ್ಡೆ ಆಗಿರ್ಬೋದು. ಇಷ್ಟು ದೊಡ್ಡದು ನಾನು ನೋಡಿಲ್ಲ. ನಾನು ಹೇಳ್ತಾ ಇದ್ದೆ ಖಾರ ರುಬ್ಬ ಕಲ್ ಥರ ಇದೆ ಇದು ಅಂತೇಳಿ. ಹಾಗೆಯೇ ನೋಡಿ, ಇದೆಲ್ಲ ಗೆಣಸು ಇಂಥದ್ದೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಓಕೆ, ಇದೆಲ್ಲ ಜೀರಿಗೆ ಮೆಣಸೆಲ್ಲ ಇಟ್ಟಿದ್ದಾರೆ. ನಮ್ಮ ಮನೇಲಿ ನಾವೇ ಇಲ್ಲೆಲ್ಲ ಬೆಳಿತೀವಿ, ಅದನ್ನೆಲ್ಲ ಕೆಲವೊಂದೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಓಕೆ ಡಿಸ್ಪ್ಲೇ ಮಾಡಿದರೆ. ನನಗೇನು ಕಾಮಿಡಿ ಅನಿಸಿದ್ದು ಅಂದರೆ ಟೊಮೊಟೊನೆಲ್ಲ ಇಟ್ಟಿದ್ದಾರೆ. ಟೊಮೊಟೊ ಹಣ್ಣು, ಮೂಲಂಗಿ ಎಲ್ಲ. ಇದು ಆಬ್ವಿಯಸ್ಲಿ ಎಲ್ಲರ ಮನೇಲೂ ಇರುವಂಥದ್ದು, ನಾವು ದಿನನಿತ್ಯ ಬಳಸುವಂಥದ್ದು. ಸೊ ಇದನ್ನೆಲ್ಲ ಇಟ್ಟಿದ್ದಾರೆ. ನನಗೆ ಅದನ್ನು ನೋಡಿ ಸ್ವಲ್ಪ ಇದಾಯಿತು. ಸೊ ಏನಂತ ಹೇಳಿದರೆ, ಟೊಮೊಟೊ ಹಣ್ಣು ಯಾರಿಗೆ ಗೊತ್ತಿರಲ್ಲ ಹೇಳಿ. ನಮ್ಮ ಮನೇಲಿ ನನ್ನ ಮಗನಿಗೆ 2 ವರ್ಷನೂ ಆಗಿಲ್ಲ, ಆದರೆ ಅವನಿಗೂ ಗೊತ್ತು ಟೊಮೊಟೊ ಅಂದರೆ ಏನು ಅಂತೇಳಿ. ಸೊ ಬೇರೆ ಏನಾದರೂ ಡಿಸ್ಪ್ಲೇ ಮಾಡ್ಬೋದಿತ್ತು ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು. ಮತ್ತು ಅವರು ಇದನ್ನೆಲ್ಲ ತರಕಾರಿಗಳು ಎಲ್ಲ ಇಟ್ಟಿರೋದ್ರಿಂದ ಸೊ ಅದೂ ಇಂಪಾರ್ಟೆಂಟ್ ಅಲ್ಲ ಅಂತ ಹಾಗೂ ಇಟ್ಟಿರ್ಬೋದು, ನನಗೆ ಗೊತ್ತಿಲ್ಲ. ತುಂಬ ಎಲ್ಲ ಬಾಡೋಗಿಬಿಟ್ಟಿತ್ತು. ನಿನ್ನೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂತ ಹೇಳಿದ್ದ ನಮ್ಮಣ್ಣ. ಆದರೆ ಇವತ್ತೆಲ್ಲ ತುಂಬ ಬಾಡೋಗಿಬಿಟ್ಟಿತ್ತು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ತರಕಾರಿ ಎಲ್ಲ ಆದಮೇಲೆ ನೆಕ್ಸ್ಟು ಫ್ಲವರ್ಗಳದ್ದಿದೆ. ಅದಂತೂ ತುಂಬ ಚೆನ್ನಾಗಿದೆ. ನಿಮಗೆ ನಿಜವಾಗ್ಲೂ ಅದೆಲ್ಲ ನೋಡಿದರೆ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಅದು ಗರುಡ ಅನಿಸುತ್ತೆ, ಇದು ಅದು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಇದು ಕಂಪ್ಲೀಟಾಗಿ ಒಣಗಿರೋ ಮೆಣಸಿನ್ಕಾಯಲ್ಲಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ, ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇವಾಗ ಇದೆಲ್ಲ ಶಾಲೆ ಮಕ್ಕಳು ಮಾಡಿರೋದು ಅನಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಮನೇನ ಫುಲ್ಲು ಫ್ಲವರಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿ ಕೆಲವೊಂದೆಲ್ಲ ಕಲ್ಲಂಗಡಿಯಲ್ಲಿ ಕೆತ್ತಿರುವಂಥದ್ದು ಅದೆಲ್ಲ ಇತ್ತು ನೋಡಿ. ಅಲ್ಲಿ ಮೇಲೆ ಬದನೆಕಾಯ್ದು ನವಿಲು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು ಕೂಡ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲೆಲ್ಲ ಏನೇನೋ ಡಿಸೈನ್ ಮಾಡಿದ್ದಾರೆ. ಏನಂದರೆ ಫುಲ್ ಎಲ್ಲ ಬಾಡೋಗಿಬಿಟ್ಟಿದೆ, ನಾನು ಆಗಲೇ ಹೇಳ್ದಾಗೆ. ಇಲ್ಲಿ ನೋಡಿ, ಇದು ಕಲ್ಲಂಗಡಿಯಲ್ಲಿ ಕೆತ್ತಿರುವಂಥದ್ದು. ಇದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಯಾಕಂದರೆ ಸಿಕ್ಕಲ್ಲಲ್ಲ ಇಂಥದ್ದೆಲ್ಲ ಮತ್ತೆ ನಮಗೆ. ಅಂದರೆ ಚಿಕ್ಕಮಂಗ್ಳೂರಲ್ಲಿ ನಾನು ಮದುವೆ ಆಗಿ ಬಂದಮೇಲೆ ಇದೇ ಫಸ್ಟ್ ಟೈಮು ಫ್ಲವರ್ ಶೋ ಅನಿಸುತ್ತೆ. ಇಲ್ಲಿ ನೋಡಿ, ಆನೆ ಇದೆ. ಇದೆಲ್ಲ ಫುಲ್ಲು ಕರ್ಬೇವಿನ ಸೊಪ್ಪು, ಮಧ್ಯದಲ್ಲಿ ಸ್ವಲ್ಪ ಹೂವಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಕೆಲವ್ರದ್ದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಫೋಟೋಸ್ ಎಲ್ಲ ಹಾಕಿದ್ರು. ಮತ್ತು ಫ್ಲವರ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೇನು ಅಷ್ಟೇನು ಫ್ಲವರ್ ಎಲ್ಲ ಬಾಡಿರಲಿಲ್ಲ. ಆದರೆ ಇದು ನಾಟ್ ಫಾರ್ ಸೇಲ್, ಇದು ಜಸ್ಟ್ ಶೋಗಷ್ಟೇ, ಸೇಲಿಗಿರಲಿಲ್ಲ. ನೋಡಿ, ನಾನು ಅಂದ್ಕೊಳ್ತಿದ್ದೆ ಈ ಥರ ಹೂಗಳೆಲ್ಲ ತಗೊಳ್ಬೇಕು ಅಂತ ಹೇಳಿ. ಆದರೆ ಹೂಗಳು ನಮಗೆ ಸೇಲಿಗಿರಲಿಲ್ಲ, ಜಸ್ಟ್ ಶೋಗಿತ್ತು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ಇದೇನಂತ ಹೇಳಿದರೆ ಅದ್ರ ಹೆಸರು ಮರ್ತೋಯ್ತು ನನಗೆ, ಕಹಿ ಇರುತ್ತಲ್ಲ, ಸೊ ಅದು. ಇದು ತುಂಬ ತರಕಾರಿಯಲ್ಲೇ ಬೇರೆ ಬೇರೆ ಆದಂಥ ಡಿಸೈನ್ಗಳು ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಹೆಲ್ತ್ ಡಿಪಾರ್ಟ್ಮೆಂಟಿಂದು ಕೂಡ ಏನೋ ಡಿಸ್ಪ್ಲೇ ಮಾಡಿದರು, ನಾನು ನೋಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನೋಡಿ, ಫ್ಲವರಲ್ಲಿ ಮಾಡಿದ್ದಾರೆ. ಇದೆಲ್ಲ ಕೆಳಗೆಲ್ಲ ಇಟ್ಟಿದ್ದಾರೆ ನೋಡಿ ಫ್ಲವರ್ ಪಾರ್ಟು. ಇದೆಲ್ಲ ಸೇಲಿಗಿರಲಿಲ್ಲ, ಸೇಲಿಗಿದ್ದಿದ್ರೆ ಖಂಡಿತವಾಗ್ಲೂ ತೊಗೊಳ್ತಾ ಇದ್ವಿ. ಇದು ನಾಟ್ ಫಾರ್ ಸೇಲ್, ಓನ್ಲಿ ನೋಡೋಕ್ಕಷ್ಟೇ. ಇಲ್ಲಿ ನೋಡಿ, ತರಕಾರಿಯಲ್ಲಿ ಮಂಟಪ ಮಾಡಿದ್ದಾರೆ. ಬದನೆಕಾಯಿ, ಹೀರೆಕಾಯಿ ಅದರಲ್ಲೆಲ್ಲ ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ಟೋಟಲಾಗಿ ಮಕ್ಕಳು ಒಂದು ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಬಂದಿದ್ವಿ. ಇವಾಗ ನಾನು ನಿಮಗೆ ತೋರಿಸ್ತಿರೋದು, ನೀವು ಗೆಸ್ಸೇ ಮಾಡಿರಲ್ಲ, ಇದನ್ನು ಕಂಪ್ಲೀಟಾಗಿ ಸಾಸಿವೆ, ಜೋಳ ಹಾಗೆಯೇ ಬೇಳೆಯಿಂದ ಮಾಡಿದ್ದಾರೆ. ನೀವು ನಂಬ್ತೀರಾ? ಇಲ್ಲ ಅಲ್ಲ, ನಾನು ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ. ನನಗೆ ಇರೋದ್ರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಇದೊಂದೇ. ಯಾಕಂದರೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿ ಮಾಡಿದ್ದಾರೆ ಫ್ರೆಂಡ್ಸ್, ನಿಜವಾಗ್ಲೂ ಖುಷಿ ಆಯಿತು. ನಾನು ಆ ಕಡೆ ಸೈಡ್ ನೋಡಲಿಲ್ಲ ವೈಟ್ ಕಲರ್ ಏನು ಹಾಕಿದ್ದಾರೆ ಅಂತೇಳಿ, ಜಸ್ಟ್ ಈ ಸೈಡ್ ಮಾತ್ರ ನೋಡಿದೆ. ಇದು ಕಂಪ್ಲೀಟಾಗಿ ಜೋಳ, ನೀವು ಈಗ ನೋಡ್ತಾ ಇದ್ದೀರಲ್ಲ, ಸೊ ಇದೆಲ್ಲ ಜೋಳನೇ. ಈಗ ನೀವು ಇಲ್ಲಿಗೆ ಬಂದರೆ ಇಲ್ಲಿ ನೋಡಿ, ಕೆಂಪು ಕಲರ್ ಬೇಳೆ ಹಾಕಿದ್ದಾರೆ. ಹಾಗೆಯೇ ಸ್ವಲ್ಪ ಮೇಲೆ ಬಂದರೆ ಯಾವುದು ಕೂದಲು ಜಾಗದಲ್ಲಿ ನಿಮಗೆ ಇದು ಸಾಸಿವೆ ಹಾಕಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಆ ಥಾಟ್ ಮಾಡಿದಾರಲ್ಲ, ಅದೊಂದು ಥಾಟ್ ಬಂದಿದೆಯಲ್ಲ ಅವರಿಗೆ, ಅದಕ್ಕೆ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿತ್ತು.
ಸೊ ಇವಾಗ ನಾನು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲರೂ ನನ್ನ ಮನೆಯಲ್ಲಿ 10 ಜನ ಇದ್ದೀವಿ. 10 ಜನನೂ ಹತ್ತತ್ತು ಕಡೆ ಹೋಗಿಬಿಟ್ಟಿದ್ದೀವಿ. ಸೊ ಒಬ್ಬರಿಂದ ಒಬ್ಬರಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ನನ್ನ ಮಗ ಮಾತ್ರ ಇಲ್ಲಿ ಬಂದು ಸ್ನ್ಯಾಕ್ಸ್ ತಿಂತಾಯಿದ್ವಿ. ಇವಾಗ ನಮ್ಮ ಜೊತೆ ಇನ್ನೂ ಇಬ್ಬರು ಜಾಯಿನ್ ಆದರು, ನನ್ನ ನಾದಿನಿ ಮತ್ತು ಮೈದ್ನ. ಸೊ ನನ್ನ ಮಗನಿಗೆ ಫ್ರೂಟ್ ಸಲಾಡ್ ತೊಗೊಂಡು ತಿನ್ನಿಸ್ತಾ ಇದ್ದಾರೆ. ಅವನು ಬೋಟಿ ತಿನ್ನಬೇಕು ಅಂತ ಹಠ ಮಾಡ್ತಿದ್ದ, ಹಾಗಾಗಿ ಅವನಿಗೆ ಬೋಟಿ ಕೊಡಿಸಿದ್ದಾರೆ. ಸೊ ಹೀಗೆ ದಿನ ಹೆಂಗೋ ತುಂಬ ಚೆನ್ನಾಗೋಯಿತು, ಖುಷಿಯಾಯಿತು. ನಾವು ಈ ಸ್ಟಾಲಿಗೆ ಬಂದಾಗ ನನಗೆ ಆಕಸ್ಮಿಕವಾಗಿ ನಮ್ಮಮ್ಮ ಸಿಕ್ಕಿದ್ರು. ನಾನು ಅಲ್ಲಿದ್ದೀನಿ ಅಂತ ನಮ್ಮಮ್ಮನಿಗೆ ಗೊತ್ತಿಲ್ಲ, ನಮ್ಮಮ್ಮ ಅಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸಡನ್ನಾಗಿ ಅವ್ರು ನನ್ನನ್ನು ನೋಡಿ, ನಾನು ಅವ್ರನ್ನ ನೋಡಿ ಶಾಕ್ ಆಯ್ತು, ನೋಡಿ ಅಲ್ಲಿ ತಿಂತಾ ಇದ್ದಾರೆ ಅಮ್ಮ. ಸೊ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಅಮ್ಮನೂ ಬಂದಿದ್ದರು. ಅಲ್ಲಿಗೆ ಟೋಟಲಾಗಿ ನಮ್ಮ ಮನೆಯಿಂದನೇ 12 ಜನ ಹೋಗಿದ್ವಿ. ಇಲ್ಲಿ ನೋಡಿ ಫಿಶ್ ಎಲ್ಲ ಇತ್ತು. ಫಿಶ್ ಎಲ್ಲ ಸೇಲಿಗಿತ್ತು, ಆದರೆ ನಾವು ಊಟ ಮಾಡಿಕೊಂಡು ಇಲ್ಲಿಂದ ಹೋಗೋಕ್ಕೆ ಇನ್ನೊಂದು 2 ಅವರ್ಸ್ ಬೇಕು. ನಾವು ಮನೆಗೆ ಹೋಗೋಕ್ಕೆ 1 ಅವರ್ ಬೇಕು. ಟೋಟಲ್ 3 ಅವರ್ಸ್ವರೆಗೂ ಅದು ಮೀನನ್ನ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಬೇಡ ಅಂತೇಳಿ ಬಿಟ್ವಿ. ಇಲ್ಲ ಅಂದರೆ ತುಂಬ ಚೆನ್ನಾಗಿತ್ತು ಮೀನುಗಳೆಲ್ಲ. ಸೇಲ್ಗೂ ಇತ್ತು. ಇದೆಲ್ಲ ಡಿಸ್ಪ್ಲೇ, ಇದೆಲ್ಲ ಸೇಲಿಗಲ್ಲ, ಸೇಲಿಗೆ ಸಪ್ರೇಟಾಗಿ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿತ್ತು ಮೀನುಗಳು. ಹಾಗೆಯೇ ಇವತ್ತಿನ ದಿನ ಹೀಗಿತ್ತು. ನಿಮಗೆ ನಿಜವಾಗ್ಲೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವೀಡಿಯೋಗಳಲ್ಲಿ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ನೀವು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ. ಯಾವ ವಿಡಿಯೋನೇ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಿದರೆ ನಿಮಗೇನಾದ್ರು ಡೌಟ್ ಇದ್ದರೆ ಖಂಡಿತವಾಗ್ಲೂ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ. ಫೈನಲ್ಲಾಗಿ ಇಲ್ಲೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಹೋಗೋದು ಬೇಡ, ಊಟ ಮಾಡ್ಕೊಂಡು ಹೋಗೋಣ. ಟೈಮ್ ಆಲ್ರೆಡಿ 10 ಗಂಟೆ ಆಗಿತ್ತು. ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ ಹುಡುಕ್ತಾ ಇದ್ದೀವಿ. 10 ಗಂಟೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗೋ ಟೈಮಿಗೆ ಬಂದಿತ್ತು. ಹಾಗಾಗಿ ಹೋಟೆಲ್ ಹುಡುಕ್ತಾ ಇದ್ದೀವಿ. ಮೊನ್ನೆ ರೀಲ್ಸಲ್ಲಿ ಒಂದು ಗ್ರ್ಯಾಂಡ್ ಮಹಾರಾಜ ಅಂತ ಒಂದು ಹೋಟೆಲ್ ನೋಡಿದ್ದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಆ ಪ್ಲೇಸು ಕೂಡ ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ನನಗಂತೂ ಪರ್ಸ್ನಲ್ಲಾಗಿ, ಯಾಕಂದರೆ ನಾನು ರೀಲ್ಸಲ್ಲಿ ಹೇಗೆ ನೋಡಿದ್ನೋ ಹಾಗೇ ಇತ್ತು. ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಓಕೆ, ರೀಸನಬಲ್ ಪ್ರೈಸೇ ಅನ್ನಿಸ್ತು ನನಗೇನು ಅಷ್ಟೇನು ಜಾಸ್ತಿ ಕಾಸ್ಟ್ಲಿ ಅಂತಲೂ ಏನೂ ಅನಿಸಿಲ್ಲ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ನಾವು ಟೋಟಲ್ ಒಂದು ಮಕ್ಕಳನ್ನು ಸೇರಿ 10 ಜನ ಇದ್ವಿ. ದೊಡ್ಡವ್ರು 8 ಜನ, ಮಕ್ಕಳು ಸೇರಿ 10 ಜನ ಇಬ್ಬರು. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ರೀಲ್ಸ್ ನೋಡ್ಕೊಂಡು ಹೋಗಿದ್ದು ನಾವು. ಹಾಗೆಯೇ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೋದಾಗಲೇ ಟೈಮ್ 10 ಗಂಟೆ ಆಗಿತ್ತು, ಕ್ಲೋಸಿಂಗ್ ಟೈಮ್. ಆದ್ರೂ ನಮಗೆ ಊಟ ಎಲ್ಲ ಕೊಟ್ಟು ಕಳಿಸಿದ್ರು. ಚೆನ್ನಾಗಿತ್ತು. ರೇಟು ಕೂಡ ಅಷ್ಟೇನು ಜಾಸ್ತಿ ಅನಿಸಿಲ್ಲ. ಓಕೆ, ರೇಟ್ ಕೂಡ ಓಕೆ. ಅಷ್ಟು ನಾವು 10 ಜನ 4 ಪ್ಲೇಟು ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಖಾಲಿ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿತ್ತು ನಾವು ಹೋದಾಗ. ಚಿಕನ್ ಬಿರಿಯಾನಿ ಒಂದಿತ್ತು. ಸೊ ಹಾಗಾಗಿ ಚಿಕನ್ ಬಿರಿಯಾನಿ ತಿನ್ಕೊಂಡು ಅಲ್ಲಿಂದ ಬಂದ್ವಿ. ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಈ ರೀತಿ ನಾವು ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರೋದೇ ತುಂಬ ರೇರು. ಅಂದರೆ ಕ್ರಿಸ್ಮಸ್ ಟೈಮಲ್ಲಿ, ಇಲ್ಲಾಂದರೆ ನ್ಯೂ ಇಯರ್ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಮಾತ್ರ. 2 ಹಬ್ಬ ಇರೋದ್ರಿಂದ ಸೊ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಸೇರ್ತೀವಿ ಏನಾದರೂ ಫಂಕ್ಷನ್ ಇದ್ದಾಗ. ಇದು ಅನ್ಎಕ್ಸ್ಪೆಕ್ಟೆಡ್ಡಾಗೆಲ್ಲ ಒಟ್ಟಿಗೆ ಸೇರಿದಂತೂ ತುಂಬಾ ಖುಷಿ ಆಯಿತು. ತುಂಬಾ ಎಂಜಾಯ್ ಮಾಡಿದ್ವಿ. ಫಿಶ್ ಎಲ್ಲ ಇತ್ತು, ಹಾಗೆ ಆಕ್ಟೋಪಸ್ ಕೂಡ ಇತ್ತು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಇಲ್ಲಿ ಸಾಕಿದ್ದಾರೆ. ತುಂಬ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ನಾನು ಮಾತಾಡ್ತಾ ಇದ್ದರೆ ನನ್ನ ಮಗ ನನ್ನ ಜೊತೆನೂ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ. ಸೊ ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟು ನಾನು ಒಂದೊಳ್ಳೆ ಹೇರ್ ಮಾಸ್ಕ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಇದು. ವಿಂಟರ್ ಟೈಮಲ್ಲಿ ಹೇಗೆ ಹೇರ್ ಕೇರ್ ಮಾಡ್ಕೊಳ್ಳೋದು ಅಂತೇಳಿ. ಸೊ ಆ ವಿಡಿಯೋನು ನೆಕ್ಸ್ಟ್ ನಿಮಗೆ ಸೆಂಡ್ ಮಾಡ್ತೀನಿ. ನೀವು ನೋಡಿ ಎಂಜಾಯ್ ಮಾಡಿ. ನಿಮಗೂ ಅದು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಫೈನಲ್ಲಾಗಿ ಎಲ್ಲರೂ ಊಟಕ್ಕೆ ಹೋಗ್ತಿದ್ದಾರೆ. ನಾವು ಊಟಕ್ಕೆ ಕೂರೋ ಟೈಮ್ ಬಂತು, ಎಂಜಾಯ್ ಮಾಡೋ ಟೈಮ್ ಬಂತು. ಸೊ ಹಾಗಾಗಿ ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ನಾವು 35 ಕಿಲೋಮೀಟರ್ಸ್ ಹೋಗಬೇಕು.
ನನಗೆ ಇನ್ ಕೇಸ್ ಏನಾದ್ರೂ ಯಾವುದಾದ್ರೂ ಪ್ರಾಣಿ ಏನಾದರೂ ಸಿಕ್ಕಿದರೆ ಈ ಕ್ಲಿಪ್ಪಲ್ಲಿ ಲಾಸ್ಟಿಗೆ ಆ್ಯಡ್ ಮಾಡ್ತೀನಿ. ಯಾವುದು ಸಿಕ್ಕಿಲ್ಲ ಅಂದರೆ ಇದನ್ನೇ ಲಾಸ್ಟಿಗೆ ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಓಕೆ, ಬಾಯ್ ಬಾಯ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ.